ಚನ್ನಪಟ್ಟಣದಲ್ಲಿ ಪ್ರಬಲ ಆಕಾಂಕ್ಷಿಯಾಗಿದ್ದಂತಹ ಏನು ರಘುನಂದನ್ ರಾಮಣ್ಣ ಅವರು ಈಗ ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರನ್ನ ನಾನೀಗ ಕೇಳ್ತಾ ಹೋಗ್ತಿದ್ದೀನಿ. ಸರ್, ಈಗಾಗಲೇ ಏನು ನಿಮಗೂ ಕೂಡ ಗೊತ್ತಾಗಿದೆ 20,000 ಲೀಡ್ ಬಂದಿರುವಂತದ್ದು, ನೀವು ಕೂಡ ಆಕಾಂಕ್ಷಿಯಾಗಿದ್ರೆ ಈಗ ಗೆಲುವಿನ ನಾಗಲೋಟದಲ್ಲಿ ಇರುವಂತದ್ದು ಏನ್ ಹೇಳಲಿಕ್ಕೆ ಬಯಸ್ತೀರಾ ಅಂತ ಹೇಳಿ. ಸರ್, ನೀವು ಕೂಡ ಆಕಾಂಕ್ಷಿ ಆಗಿರುವಂಥವ್ರು, ಆದರೆ ಇಲ್ಲಿ CP ಅವರು ಕೂಡ ಈಗ ಸ್ಪರ್ಧಿಸಿ ಈಗ ಏನು 20,000 ಲೀಡಲ್ಲಿ ಕೂಡ ಬಂದಿರುವಂಥದ್ದು, ಈಗ ನಿಮ್ಗೆ ಎಷ್ಟು ಖುಷಿ ಆಗ್ತಿರುವಂಥದ್ದು ಅಂತ ಹೇಳಿ. ಯಾಕಂದ್ರೆ ಒಂದಷ್ಟು ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ, ಏನ್ ಹೇಳಕ್ ಬಯಸ್ತೀರಾ ಅಂತ. ಪಕ್ಷ ಗೆಲ್ತಾ ಇದೆ ಅಂತ ನನಗೆ ಅತಿ ಹೆಚ್ಚು ಖುಷಿ ಆಗ್ತಾ ಇದೆ. DK ಶಿವಕುಮಾರ್ ಅವ್ರ ಕೊಡುಗೆ ಇದು, ಸಿದ್ದರಾಮಯ್ಯನವ್ರ ಕೊಡುಗೆ ಇದು, DK ಸುರೇಶ್ ಅವ್ರ ಕೊಡುಗೆ ಇದು. ಸೊ ಪಕ್ಷ ಗೆದ್ದರೆ ನಾವೆಲ್ಲ ಗೆದ್ದಂಗೆ. ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ ನಮಗೆ. ಯೋಗೇಶ್ವರ್ ಕೂಡ ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ಇದೆ. ನನಗೆ ಸಿಗದೇ ಇದ್ರು ಟಿಕೆಟ್ ಸಿಗದೇ ಕೂಡ ಅವ್ರು ಗೆದ್ದಿರೋದು ನಂಗೆ ಬಹಳ ಸಂತೋಷ. ಗೆಲ್ತಾರೆ ಸರ್, ಕಾರ್ಯಕರ್ತರು ಹೇಳ್ತಿದ್ರು ಏನು ರಘುನಂದನ್ ರಾಮಣ್ಣ ಅವರ ಕೊಡುಗೆ, ಅವರ ಒಂದು ಇಲ್ಲಿ ಎಫರ್ಟ್ ತುಂಬಾ ಜಾಸ್ತಿ ಇತ್ತು ಅಂತ ಹೇಳ್ತಿದ್ರು. ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಹೇಳಿ. ಯಾಕಂದ್ರೆ ಈಗಾಗಲೇ ಒಂದಷ್ಟು ಲೀಡ್ ಬಂದಿರುವಂತದ್ದು, ಗೆಲ್ತೀವಿ ಅನ್ನುವಂತ ಆತ್ಮವಿಶ್ವಾಸ ಹೆಚ್ಚಿದೆ, ಏನ್ ಹೇಳ್ತೀರಾ ಅಂತ. ರಘುನಂದನ್ ರಾಮಣ್ಣ ಒಬ್ಬರದೇ ಅಲ್ಲ, ಇಲ್ಲಿ ಇದು ಎಲ್ಲರದು ಕೊಡುಗೆ ಇದೆ. ಕಾರ್ಯಕರ್ತರಿಂದನೇ ನಾವು ಗೆಲ್ತಾ ಇರೋದು. ನಿನ್ನೆ ಕೂಡ ಮಾಧ್ಯಮದವ್ರು ಕೇಳಿದಾಗ ನಾನು ಹೇಳಿದೆ, ಮಿನಿಸ್ಟರ್ಸ್ ಬಂದಿದ್ರು, ಅವರು ಇವರು ಬಂದಿದ್ರು ಅಂತ ಕೇಳಿದ್ರು ನನ್ನ. ಮಿನಿಸ್ಟರ್ಸ್ ಎಲ್ಲ ಈ ಕೆಲಸ ಇದು ಗೆಲ್ಲಿಸ್ತಾ ಇರೋದು. ಇದು ನಮ್ಮ ಬೂತ್ ಮಟ್ಟಲ್ಲಿ ಯಾರು ಕಾರ್ಯಕರ್ತರಿದ್ರು, ಲೀಡರ್ಸ್ ಇದ್ರು, ಅವ್ರು ನಮ್ಮನ್ನು ಗೆಲ್ಲಿಸ್ತಾ ಇರೋದ್ರಲ್ಲಿ ಅಂತ ನಾನು ಹೇಳಿದ್ದೀನಿ ಆಗಲೇ. ಸೊ ರಘುನಂದನ್ ರಾಮಣ್ಣ ಒಬ್ಬರಿಂದ ಅಲ್ಲ, DK ಶಿವಕುಮಾರ್ ಒಬ್ಬರಿಂದ ಅಲ್ಲ, ಸಿದ್ದರಾಮಯ್ಯ ಒಬ್ಬರಿಂದ ಅಲ್ಲ, ಇದು ನಮ್ಮ ನೆಲಮಟ್ಟದ ಕಾರ್ಯಕರ್ತರು ಯಾರಿದ್ರು ಅವರಿಂದ ನಾವು ಇವತ್ತು ಗೆಲ್ತಾ ಇದ್ದೀವಿ. ಸರ್, CP ಅವರು ಎಲ್ಲೋ ಒಂದು ಕಡೆ ಹತಾಶದ ಒಂದು ಮಾತುಗಳನ್ನು ಕೂಡ ಆಡಿದ್ರು, ಬೇಸರದ ಮಾತುಗಳು ಆಡಿದ್ರು. ಎಲ್ಲೋ ಒಂದು ಕಡೆ ನಾನು ಗೆಲ್ತೀನಿ ಅಥವಾ ಸೋಲ್ತೀನಿ ಅಂತ ಮಾತಾಡಿದ್ರು. ಸರ್, ಏನು ಅನಿಸ್ತು ನಿಮ್ಗೆ ಆ ಸಂದರ್ಭದಲ್ಲಿ ಅಂತ. ಇಲ್ಲ, ಆ ಕ್ಷಣದಲ್ಲಿ ಅವ್ರಿಗೆ ಹಂಗೆ ಅನಿಸಿರ್ಬೋದು. ಯಾಕೆಂದರೆ ತುಂಬ ಸುದ್ದಿ ಆಗ್ತಾಯಿತ್ತು, ಮಾತಾಗ್ತಾ ಇತ್ತು ಜಮೀರ್ ಅಹಮದ್ ಸ್ಟೇಟ್ಮೆಂಟಿಂದ. ಬಟ್ ಆದರೆ ನಮಗೆ ನಾವು ಕೆಳಗೆ ಇದು ನೋಡಿದಾಗ, ಬೂತ್ ಮಟ್ಟದಲ್ಲಿ ವೀಕ್ಷಣೆ ಮಾಡಿದಾಗ ಅಷ್ಟು ಮಟ್ಟಕ್ಕೆ ಏನು ಡಿಸ್ಟರ್ಬ್ ಆಗಿಲ್ಲ ಅಂತ ಗೊತ್ತಾದ ಮೇಲೆ ನಾವು ಗೆಲ್ತೀವಿ ಅಂತ ನಮ್ಮ ಸಮೀಕ್ಷೆ ಇತ್ತು. DK ಶಿವಕುಮಾರ್ ಅವರು ಕೂಡ ಏನು ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ರು, ಸೋತ್ರೆ ಅದಕ್ಕೆ ನನ್ನ ಪಾಲು ಕೂಡ ಇರುತ್ತೆ ಅಂತ ಹೇಳಿ ಹೇಳ್ತಿದ್ರು. ಈಗ ಗೆಲುವಿನ ನಾಗರೋಟದಲ್ಲಿ ಇರುವಂಥದ್ದು, ಗೆಲ್ಲುವಂಥ ವಿಶ್ವಾಸ ಇದೆ, ಏನು ಹೇಳಿ ಬಯಸ್ತೀರಾ ನೀವು ಅಂತ. DK ಶಿವಕುಮಾರ್ ಅವರಿಗೆ ಕಾನ್ಫಿಡೆನ್ಸ್ ಇತ್ತು ಗೆಲ್ತೀವಿ ಅಂತ. ಅದಕ್ಕೆ ಅವರು ಸೋತರು ನಂದೇ, ಗೆದ್ರು ನಂದೇ ಅಂತ ಹೇಳಿದ್ರು. ನಾವು ಗೆಲ್ತೀವಿ ಅಂತ ಡೇ ಒನ್ನಿಂದ ನಾವು ಹೇಳ್ಕೊಂಡ್ಬಂದಿದ್ದೀವಿ. ಈಗ ಎಷ್ಟು ಅಂತರದಿಂದ ಗೆಲ್ತೀವಿ ಅನ್ನೋದು ಮಾತ್ರ ಉಳ್ಕೊಂಡಿರೋದು ಅಷ್ಟೇ. ಕೊನೆಯದಾಗಿ ಸರ್, ಚನ್ನಪಟ್ಟಣ ಜನ CP ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಚನ್ನಪಟ್ಟಣದ ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಕೊನೆಯದಾಗಿ ಅಂತ. ನನ್ನ ಕೃತಜ್ಞತೆ ಹೇಳೋಕ್ಕೆ ಬಯಸ್ತೀನಿ. ವಿದ್ಯಾವಂತರು ಇದ್ದಾರೆ ನಮ್ಮ ಚನ್ನಪಟ್ಟಣ ಜನತೆ. ಸರ್ಕಾರ ಇದ್ದಾಗ ನಮ್ಮ MLA ಮಾಡ್ಕೋಬೇಕು ಅಂತ ಇಷ್ಟು ಕೊಡುಗೆ ಕೊಟ್ಟಿದ್ದಲ್ಲ, ಅವರಿಗೆ ನನ್ನ 1 ಕೋಟಿ ನಮಸ್ಕಾರಗಳು ಹೇಳಿಸ್ತೀನಿ. ಇದಿಷ್ಟು ಏನು ರಘುನಂದನ್ ರಾಮಣ್ಣ ಅವರ ಮಾತಾಗಿತ್ತು. ಅಂದರೆ ಚನ್ನಪಟ್ಟಣದಲ್ಲಿ ಏನೋ ಪ್ರಬಲ ಆಕಾಂಕ್ಷಿ ಆಗಿದ್ರು. ಎಲ್ಲ ಒಂದು ಕಡೆ ಏನೋ DK ಬ್ರದರ್ಸ್ ಅವರ ಒಂದು ಏನೋ ಸ್ನೇಹಿತರು ಅನ್ನುವಂತಹ ಒಂದು ಮಾತುಗಳು ಕೇಳಿಬಿಡ್ತಿತ್ತು. ಅಂದರೆ ಟಿಕೆಟ್ ಇವರಿಗೆ ಕೂಡ ಸಿಗುತ್ತೆ ಅನ್ನುವಂಥ ಮಾತಿತ್ತು. ಲಾಸ್ಟ್ ಕೊನೆಯದಾಗಿ ಏನು CP ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ, ಅದಾದ ನಂತರದಲ್ಲಿ ಸ್ಪರ್ಧೆ ಆಗುತ್ತೆ. ಈಗ ನಿಮ್ಗೆ ಗೊತ್ತಿರುವಂಥ ಹಾಗೆ ಏನು ಚುನಾವಣೆ ಆಗ್ತದೆ. ಕೊನೆಯದಾಗಿ ಇವತ್ತು ಫಲಿತಾಂಶದಲ್ಲೂ ಕೂಡ ಲೀಡ್ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನೋ ಒಂದಷ್ಟು ಆತ್ಮವಿಶ್ವಾಸ ನಮಗಿತ್ತು. ಯಾವುದೇ ರೀತಿಯಾದಂಥ ಒಂದು ಸೋಲ್ತಾರೆ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ, ಗೆಲ್ತಾರೆ ಅನ್ನುವಂತಹ ವಿಶ್ವಾಸ ಇತ್ತು ಅನ್ನುವಂತಹ ಮಾತನ್ನ ಸ್ವತಃ ಏನು ರಘುನಂದನ್ ರಾಮಣ್ಣ ಅವರ ಏನು ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ TV, ರಾಮನಗರ.